ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ನಾವು ಗರುಡಗಂಬದ ದಾಸಯ್ಯ ಇದನ್ನ ಬರೆದಿರ್ತಕ್ಕಂತಹವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಈ ಒಂದು ಗರುಡಗಂಬದ ದಾಸಯ್ಯ ಅಂತಕ್ಕಂತಹ ಪಾಠವನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಹೇಳ್ತಾರೆ ಗೋರೂರು ರಾಮಸ್ವಾಮಿ ಅವರು, ನಮ್ಮ ಊರು ಹೊಳಗೆರೆ, ಅಲ್ಲಿ ಆದಿ ಕರ್ನಾಟಕರು ಇದ್ದಾರೆ. ಅವರು ಬಹಳ ದಿನಗಳಿಂದ ಹೇಳ್ತಾ ಇರ್ತಾರೆ, ಒಂದು ಭಜನಕ್ಕೆ ಬೇಕಿರ್ತಕ್ಕಂತಹ ಗರುಡಗಂಬವನ್ನ ತರಿಸ್ಕೊಡಿ ಅಂತಂದ್ ಕೂಡ ಹೇಳ್ತಾ ಇರ್ತಾರೆ. ಇವ್ರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಆಗ್ಲಿ ಅಂತನ್ಬಿಟ್ಟು ಹೇಳ್ತಾ 1.5 ವರ್ಷಗಳ ಕಾಲ ಮುಂದಕ್ಕೆ ತಳ್ತಾರೆ. ಒಂದು ದಿನ ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ತಾರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಆಗ ಅವರ ಸ್ನೇಹಿತ ಆಗಿರ್ತಕ್ಕಂತಹ ಶಂಕರಪ್ಪ ಅವರು ಹೇಳ್ತಾರೆ, ಒಂದು ಗರುಡಗಂಬ ಮಲ್ಲೇಶ್ವರದಲ್ಲಿ ಮದ್ಯಪಾನ ಮದ್ಯಪಾನ ಮಾಡ್ತಕ್ಕಂಥವನು ಉಪನ್ಯಾಸ ಮಾಡ್ತಕ್ಕಂತಹ ಸಾಧುವಿನ ಬಳಿ ಇದೆ. ಅದು ಆ ಸಾಧುಗೂ ಮತ್ತೆ ಶಂಕರಪ್ಪಂಗೂ ಬಹಳ ಸ್ನೇಹ ಇರುತ್ತೆ. ನಂತರ ಆ ದಿನ ಅವರು ಬಿನ್ನಿ ಮಿಲ್ಲಿನ ಬಳಿ ಎಂಡ ಸಾರಾಯಿ ಕುಡಿಯುವುದು ಪಾಪ ಅಂತಕ್ಕಂತಹ ವಿಷಯದ ಮೇಲೆ ಉಪನ್ಯಾಸ ಮಾಡ್ತಾ ಇರ್ತಾರೆ. ಅವರಿಗೆ ಅಂದ್ರೆ ಈ ಎಣ್ಣೆ ಕುಡಿದಿದ್ರು ಉಪನ್ಯಾಸಕ್ಕೆ ಸ್ಫೂರ್ತಿನೇ ಬರೋದಿಲ್ವಂತೆ. ಆದ್ರೆ ಆ ಎಣ್ಣೆ ಕುಡಿಯೋದಕ್ಕೆ ಅವನ ಕೈಯಲ್ಲಿ 1 ರೂಪಾಯಿ ಕೂಡ ಇರೋದಿಲ್ಲ. ಗರುಡಗಂಬವನ್ನ ಕೊಟ್ಟು ಬಿಟ್ರೆ ಅದಕ್ಕೆ ಅವನಿಗೆ ದುಡ್ಡು ಬರುತ್ತಲ್ಲ, ಅದರಿಂದ ಅವನು ಕುಡಿಬಹುದು ಅಂತ ಅನ್ಬಿಟ್ಟು ಅದನ್ನ ನೀ ಕೊಂಡ್ಕೋ ಅಂತ ಅನ್ಬಿಟ್ಟು ಶಂಕರಪ್ಪ ಅವ್ರು ಹೇಳ್ತಾರೆ. ಇವರು ಅಯ್ಯೋ ಏನಕ್ಕಪ್ಪ ಹೋಗಯ್ಯ, ಆ ಗರುಡಗಂಬನ ಹಿಡ್ಕೊಂಡು ನಾನೇನ್ ತಿರ್ಪಕ್ಕೆ ಹೋಗ್ಬೇಕಾ, ತಿರ್ಪೆ ಎತ್ತಕ್ಕೆ ಹೋಗ್ಬೇಕಾ ಅಂತ ಅನ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಶಂಕರಪ್ಪ ಅವ್ರು ಹೇಳ್ತಾರೆ, ನಿಮ್ಮ ಆದಿ ಕರ್ನಾಟಕ ಉಪಯೋಗ ಆಗುತ್ತೆ, ಕಡಿಮೆ ಬೆಲೆಗೆ ಅವನು ಕೊಟ್ಟು ಬಿಡ್ತಾನೆ, ತೆಗೆದುಕೊಂಡು ಹೋಗು ಅಂತನ್ಬಿಟ್ಟು ಬಲವಂತ ಮಾಡಿ 2 ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ ಗರುಡಗಂಬನ ಬರೀ 10 ಪೈಸೆಗೆ, ಮೀನ್ಸ್ 10 ಪೈಸೆನೂ ಅಲ್ಲ, 10 ಆಣೆ 10 ಪೈಸಕ್ಕಿಂತಲೂ ಕಡಿಮೆ. ಅದು ನಂತರ ಆ ದುಡ್ಡಿಗೆ ಅವನು ಎಣ್ಣೆಯನ್ನ ಕುಡಿದು ತನ್ನ ಉಪನ್ಯಾಸಕ್ಕೆ ಆಗಿ ಬಿನ್ನಿ ಮಿಲ್ಲಿನ ಕಡೆಗೆ ಹೊರಟೋಗ್ತಾನೆ. ನಂತರ ಗರುಡಗಂಬ 10 ಆಣೆಗೆ ಸಿಕ್ಕಿದ್ರಿಂದ ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಹಿಂದೆ 1-2 ಸಾರಿ 1.5 ರೂಪಾಯಿಗೆ ಕೇಳಿದ್ರು ಕೂಡ ಅದು ಸಿಕ್ಕಿರ್ಲಿಲ್ಲ. ನಂತರ ಅವ್ರಿಗೂ ನಮ್ಮ ಆದಿ ಕರ್ನಾಟಕಗೂ ಕೂಡ ಬಹಳಷ್ಟು ಸಂತೋಷ ಆಗುತ್ತೆ ಅಂತನ್ಬಿಟ್ಟು ಅವರು ಒಂದು ಹುರುಪಿನಿಂದ ಹೋಗ್ತಾಳೆ. ನಂತರ ಅವರು 3 ಗಂಟೆಗೆ ರೈಲಿಗೆ ಗರುಡಗಂಬವನ್ನ ಕೈಯಲ್ಲಿ ಹಿಡಿದುಕೊಂಡು ಮಲ್ಲೇಶ್ವರದಿಂದ ಹೊರಡ್ತಾರೆ. 3 ಗಂಟೆಗೆ ಸರಿಯಾಗಿ ಅವರು ಕೃಷ್ಣ ಬಜಾರಿನ ಮುಂದೆ ಬಂದಾಗ ಎಲ್ರು ಕೂಡ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರ ಕಡೆನೆ ನೋಡ್ತಾ ಇರ್ತಾರೆ. ಅವ್ರು ಅದಕ್ಕೆ ಹೇಳ್ತಾರೆ, ಇವ್ರೇನ್ ನನ್ ಕಡೆನೆ ನೋಡ್ತಾ ಇದ್ದಾರೆ, ನಾನೇನ್ ಅಷ್ಟು ಸುಂದರವಾಗಿದ್ದೀನ ಅಂತ ಅಂದ್ಬಿಟ್ಟು ಇವ್ರು ಅನ್ಕೊಂತಾರೆ. ನಂತರ ಇನ್ನೊಂದ್ 4 ಹೆಜ್ಜೆ ಮುಂದಕ್ಕೆ ಇಕ್ಕೊಂಡು ಹೋಗ್ತಾರೆ. ಆಗ ಅವ್ರಿಗೆ ಹೊಳಿಯುತ್ತೆ, ನಾನು ಗರುಡಗಂಬವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರೋದ್ರಿಂದ ಜನರು ನನ್ನನ್ನ ನೋಡಿ ಹೇಳ್ತಾರೆ, ಇವನಿಗೆ ಜೋಗಳಿ ಇಲ್ಲ, ಜಾಗಟೆ ಇಲ್ಲ, ಆದ್ರೂ ಇವನು ದಾಸಯ್ಯನೇ ಅಂತಕ್ಕಂತಹದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಅಂತ ಅಂದ್ಬಿಟ್ಟು ಇವರು ಕೂಡ ಯೋಚನೆಯನ್ನ ಮಾಡ್ತಾರೆ. ಅವರ ವೇಷಭೂಷಣ ಕೂಡ ಸ್ವಲ್ಪ ಮಟ್ಟಿಗೆ ಜಾಗಟೆ ಜೋಳಿಗೆ ಇಲ್ದಿದ್ರು ಗುರುವಿಗೆ ಸಮಾನವಾಗಿ ಇತ್ತು. ಅವರು ಒಂದು ಮಾಸಿದ ಒಂದು ಬಿಳಿ ಖಾದಿ ದಟ್ಟೆಯನ್ನ ಹಾಕೊಂಡು, ಮಿತಿಮೀರಿ ಬೆಳೆದಂತಹ ದೇಹ ಇರ್ಬೋದು, ಬಿಗಿಯಾಗಿ ಮೇಲಕ್ಕಿದ್ದಂತಹ ಒಂದು ಅಂಗಿ, ಅದ್ರ ಮೇಲೆ 1-2 ಕೊಳೆಯಾಗಿರ್ತಕ್ಕಂತಹ ಟವೆಲ್ಸ್, ಅಂದ್ರೆ ಅದನ್ನ ಅಂಗವಸ್ತ್ರ ಅಂತ ಕರೀತಾರೆ, ಹೆಗಲ ಮೇಲೆ ನೇತಾಡ್ತಿದ್ದ ಒಂದು ಸೌತೆಕಾಯಿ ಗಂಟು ಕೂಡ ಇರುತ್ತೆ. ನಂತರ ಅವರ ತಂದೆಯವರು ಬೆಂಗಳೂರಿಗೆ ಬರುವಂತಹ ವದಂತಿ ಇದ್ದೋದ್ರಿಂದ ನಂತರ ಅವರು ಮುಖ ಕ್ಷೌರ ಮಾಡಿಸದೆ ಬೆಳೆಸ್ತಾ ಇರ್ತಾರೆ ಈ ಒಂದು ಗಡ್ಡವನ್ನ. ನಂತರ ಚೂಪಾದ ಒಂದು ಕರಿಯ ಗಡ್ಡ ಇರುತ್ತೆ, ಮೀನ್ಸ್ ಅಂದ್ರೆ ಚೂಪಾಗಿ ಕೆಳಗಡೆ ಬಂದಿರುತ್ತೆ. ನಂತರ ಇವು ಒಂದು ಆ ಕಾಲಿನ ಏನು ವೇಷಭೂಷೆಗಳ ವೈಚಿತ್ರ ಅಂತ ಕೂಡ ನಾವು ನೋಡ್ಬೋದು. ನಂತರ ಅದೇ ವೇಷದಲ್ಲಿ ಹೋಟೆಲ್ ನಲ್ಲಿ ಕುಳಿತಾರೆ. ಆಗ ಅವರನ್ನ ನೋಡಿ ಒಬ್ಬ ಹೇಳ್ತಾನೆ, ಸುಮ್ನೆ ಕುಕ್ಕುರ್ ಬಡ್ಕೊಡೋದಕ್ಕಲ್ಲ ನಿನ್ಗೆ ಸಂಬಳ ಕೊಡೋದು, ಹೋಗಿ ಬೇಗ ದೋಸೆ ತಗೊಂಬಾ ಅಂತ ಕೂಡ ಒಬ್ಬ ಗ್ರಾಹಕ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅನ್ಕೊಂತಾರೆ, ನಾನ್ ದಾಸಯ್ಯನ ಎಂಬುದು ಜನರ ಮನಸ್ಸಿಗೆ ತಿಳಿದೋಗಿದೆ, ನನಗೆ ಹೊಲಿದೆ ಕೂಡಲೇ ನನಗೆ ಉಂಟಾಗಿರ್ತಕ್ಕಂತಹ ಅನುಮಾನ ಕೂಡ
ಏರಿತ್ತು ಅಂತ ಕೂಡ ಹೇಳ್ತಾರೆ. ಆ ನಂತರ ಭೂಮಿಯು ಒಂದು ನನ್ನನ್ನು ಅಲ್ಲೇ ನುಂಗಿಕೊಂಡಿದ್ದರೆ ನನಗೇನು ದುಃಖ ಕೂಡ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ಅಲ್ಲೇ ಸಾವನ್ನಪ್ಪಿದ್ರು ಕೂಡ ನನಗೆ ಯಾವುದೇ ರೀತಿಯ ಮನಸ್ಸಿಗೆ ಬೇಜಾರಾಗ್ತಿರ್ಲಿಲ್ಲ ಅಂತಾನು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನಂತರ ಇವ್ರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರು ಏನ್ ಮಾಡ್ಬೇಕಂದು ತೋರಲ್ಲ, ಒಂದ್ 2 ನಿಮಿಷ ಅಲ್ಲೇ ಸುಮ್ನೆ ನಿಂತು ಬಿಡ್ತಾರೆ. ಆ ಆ 2 ನಿಮಿಷದಲ್ಲಿ ನೂರಾರು ಜನ ಅವರನ್ನ ಎದುರಿಗೆ ಹೋಗ್ತಾರೆ. ಅವರೆಲ್ಲರಿಗೂ ಕೂಡ ಇವರ ಗರುಡಗಂಬದ ಮೇಲಿನ ದೃಷ್ಟಿ ಇರುತ್ತೆ ಹೊರತು ಇನ್ಯಾವ್ದ್ರ ಮೇಲೂ ಕೂಡ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ. ನಂತರ ಇವ್ರು ಅವ್ರ ಕಡೆನೆ ನೋಡ್ಕೊಂಡು ನಗ್ತಾ ಮಾತನಾಡ್ತಾ ಹೋಗೋದನ್ನ ಇವರು ನೋಡ್ತಾರೆ. ಆ ಈ ಒಂದು ಗರುಡಗಂಬ ಹಾಳಾದದ್ದನ್ನ ಬಟ್ಟೆಯಲ್ಲಾದರೂ ಸುತ್ಕೊಳ್ಳೋಣ ಅಂದ್ರೆ ಅದು ಎಣ್ಣೆ ಆಗಿರೋದ್ರಿಂದ ಅದಕ್ಕೆ ಬಟ್ಟೆಯಲ್ಲಿ ಸುತ್ತೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೋ ಹೀಗೋ ಅವರು ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಗಲ್ಲಿಯಲ್ಲಿ ಬರ್ತಾರೆ. ಅವ್ರ ಸ್ನೇಹಿತನ ಕೊಟ್ಟಿಗೆ ಹೋಗಿ ಅದನ್ನ ಇಟ್ಟು ಬಿಡ್ತಾರೆ. ಸದ್ಯ ನಾನು ಬದುಕೊಂಡಲ್ಲ ಅಂತ ಅನ್ಬಿಟ್ಟು ಅವರು ನಿಟ್ಟುಸಿರನ್ನ ಕೂಡ ಬಿಡ್ತಾರೆ. ನಂತರ ಆ ಸ್ನೇಹಿತನ ಒಂದು ಕೊಠಡಿಗೆ ಎಷ್ಟೋ ಜನರು ಕೂಡ ಬರ್ತಾರೆ. ಅವ್ರಿಗೆಲ್ಲರೂ ಕೂಡ ಅದ್ರ ಮೇಲೆನೆ ಕಣ್ಣಿರುತ್ತೆ. ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಒಬ್ರು ಏನ್ ಹೇಳ್ತಾರೆ ಅಂತೆ, ಆ ಗರುಡಗಂಬಕ್ಕೂನು ಸಂಬಂಧನೇ ಇಲ್ಲ. ಹಾಳಾದ ದಾಸಯ್ಯ, ಯಾರನ್ನೋ ನೀನು ಕಂಡ್ಕೊಂಡ್ಬಿಟ್ಟಿದ್ಯಲ್ಲ, ಒಳ್ಳೆ ಸ್ನೇಹಿತರನ್ನೇ ಸಂಪಾದಿಸಿದ್ಯಾ ಬಿಡು ಅಂತನ್ಬಿಟ್ಟು ದಾಸಯ್ಯಗಳು, ಭಿಕ್ಷುಗಳು, ಬುರುಡುಕೆ ಅವರು ಈ ರೀತಿ ಅವರೇ ನಿನ್ನ ಸ್ನೇಹಿತರು, ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ್ತು ಅಂತಂದು ಒಬ್ಬ ಅಂದ್ಬಿಡ್ತಾನೆ. ನಂತರ ಅವನ ಸ್ನೇಹಿತನ ಏನು ಗಲ್ಲು ಶಿಕ್ಷೆಗೆ ಗುರಿಯಾಗ್ತಕ್ಕಂತಹ ನಿರಪರಾಧಿಯಂತೆ ಅವರ ಮುಖ ಕೂಡ ಮಾಡ್ಕೊಡ್ತಾರೆ. ಮಾಡ್ಕೊಂಡು ಇವ್ರ ಕಡೆಯನ್ನ ನೋಡ್ತಾರೆ. ಇವರು ಕೂಡ ಮೂಕ ವಿಸ್ಮಯದಂತೆ ನಿಂತು ಬಿಡ್ತಾರೆ. ನಂತರ ಈ ಗರುಡಗಂಬದ ಮೇಲೆ ಒಂದಷ್ಟು ಪತ್ರಗಳನ್ನಾದ್ರೂ ಮುಚ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅನ್ಕೊಂಡ್ರೆ ಇವ್ರು ಹೊರಗಡೆ ಹೋಗೋದೇ ಇಲ್ಲ. ನಂತರ ಇವರು ಏನ್ ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ. ಅವರು ಭಯದಿಂದ ಏನು ಅವ್ರು ಮುಚ್ಚೋದೇ ಇಲ್ಲ. ನಂತರ ಆ ಜಾಗನ ಬಿಟ್ಟು ಹೊರಗೆ ಹೋದಕ್ಕೂ ಕೂಡ ಅವ್ರಿಗೆ ಬುದ್ಧಿ ಒಳಿಲೇ ಇಲ್ಲ. ಭಯಂಕರವಾಗಿರ್ತಕ್ಕಂತಹ ಬೈಗೊಳಕ್ಕೆ ಇವರು ಗುರಿಯಾಗಬೇಕಾಗುತ್ತದೆ ಅಂತಕ್ಕಂಥದ್ರಿಂದ ಅವರು ಉತ್ಸಾಹ ಕೂಡ ತೋರಿಸ್ತಿಲ್ಲ. ನಂತರ ಏನಾದ್ರೂ ಬರ್ಲಿ ಎಲ್ಲವನ್ನ ಸಹಿಸ್ಬಿಡೋಣ ಅಂತನ್ಬಿಟ್ಟು ಯೋಚನೆಯನ್ನ ಮಾಡಿ ಏನೇ ಆಗ್ಲಿ ಅನ್ಯಾಯವನ್ನ ಎದುರಿಸೋಣ ಅಂತನ್ಬಿಟ್ಟು ಸಿದ್ಧವಾಗಿ ಇವರು ಕುಳಿತು ಬಿಡ್ತಾರೆ. ನಂತರ ರಾತ್ರಿ 10 ಗಂಟೆಗೆ ಇವರು ರೈಲ್ಗೆ ಹೊರಡ್ಬೇಕಾಗಿರುತ್ತೆ. ಆ ಹೊತ್ತಿಗಾದ್ರೂ ಇವ್ರು ಹೋದ್ರೆ ನನ್ನ ಸ್ನೇಹಿತನ ಕೊಟ್ಟದಿಂದ ಬಿಟ್ಟು ಹೋಗ್ಬಹುದು ಅಂತಕ್ಕಂತಹದನ್ನ ಇವರು ಅಪೇಕ್ಷೆಯನ್ನ ಕೂಡ ಪಡ್ತಾರೆ. 9:30 ಆಗುತ್ತೆ. ಅವರು ಆ ಪಾಪಿಗಳು ಆ ಕೊಠಡಿಯನ್ನ ಬಿಟ್ಟು ಹೊರಕ್ಕೆ ಹೋಗೋದೇ ಇಲ್ಲ. ಇವ್ರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೂಡ ವಿಧಿ ಇಲ್ಲದೆ ಅವ್ರ ಎದುರಿಗೇನೆ ಈ ಗರುಡಗಂಬವನ್ನ ಹೊತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ನಂತರ ಅವರು ಕುಳಿತಿದ್ದಂತಹ ಗಾಡಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಕುಳಿತಿರ್ತಾನೆ. ಅವರು ಈ ಬೆಂಚಿನ ಮೇಲೆ ಕುಳಿತಿರ್ತಾರೆ. ಅವರು ಕೂಡ ಈ ಗರುಡಗಂಬದ ಕಡೆಯಲ್ಲಿ ನೋಡ್ತಾ ಇರ್ತಾರೆ. ಇವರು ದಾಸಯ್ಯ ಅಂದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಇಂಗ್ಲಿಷ್ ಅಲ್ಲೇ ಮಾತನಾಡ್ಲಿಕ್ಕೆ ಆರಂಭಿಸ್ತಾರೆ. ಆದ್ರೂ ಕೂಡ ಅವರು ಏನೋ ಒಂದ್ ರೀತಿ ಕೆಟ್ಟ ದೃಷ್ಟಿಯಿಂದಲೇ ಇವರನ್ನ ನೋಡ್ತಾ ಇರ್ತಾರೆ. ನಂತರ ಈ ಹಾಳಾದ ಗರುಡಗಂಬವನ್ನ ತಲೆ ಕೆಳಗಾಗಿ ಇಟ್ಕೊಂಡು ಅವರು ಊರಿನ ಸ್ಟೇಷನ್ ಅಲ್ಲಿ ಇಳಿತಾರೆ. ಆದಿ ಕರ್ನಾಟಕರ ಭಜನಾ ಮಂದಿರದ ಕಡೆಗೆ ಕತ್ತಲೆಯಲ್ಲಿ ಅವರು ಓಡ್ತಾ ಇರ್ತಾರೆ. ನಂತರ ಅಲ್ಲಿ ಸ್ಟೇಷನ್ ನ ಮಾಸ್ಟ್ರು ಅದ್ಯಾರೋ ದಾಸಯ್ಯ ಟಿಕೆಟ್ ಇಲ್ದೆ ಆ ಕಡೆಯಿಂದ ಓಡುತ್ತಿರೋನು ಅಂತಂದು ಜೋರಾಗಿ ಕೂಗ್ತಾರೆ. ನಂತರ ಅವರು ಹೊಟ್ಟೆಯಲ್ಲಿದ್ದಂತಹ ಸಿಟ್ಟು, ಕೋಪ, ಆವೇಶ ಎಲ್ಲವನ್ನ ಕೂಡ ಹೊರಗಾಕಿ ನಿಮ್ಮಪ್ಪ ದಾಸಯ್ಯ ಅಂತ ಅಂದ್ಬಿಟ್ಟು ಟಿಕೆಟ್ ಅನ್ನ ಅವ್ರ ಮಖಕ್ಕೆ ಎಸೆದು ಓಡಿ ಹೋಗ್ತಾರೆ ಅಂತಕ್ಕಂತಹ ಪಾಠವನ್ನ ಈ ಒಂದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನಿಜ ಜೀವನದಲ್ಲಿ ನಡೆದಿರ್ತಕ್ಕಂತಹ ವಿಷಯವನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.